ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆಯಲ್ಲೇ ನ್ಯಾಚುರಲ್ಲಾಗಿ ಏರ್ ಆಯಿಲ್ನ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡೋಣ. ಫಸ್ಟು ಕೊಬ್ಬರಿ ಎಣ್ಣೆ, ಆಮೇಲೆ ಹರಳೆ ಎಣ್ಣೆ, ಆಮೇಲೆ ನಾವು ಎಳ್ಳೆಣ್ಣೆ ತೊಗೊಂಡಿರ್ತೀವಿ ವಿಚ್ ಈಸ್ ಆಪ್ಷನಲ್. ನೀವು ಬೇಕಂದ್ರೆ ತೊಗೊಬೋದು, ಇಲ್ಲಾಂದರೆ ಯು ಕ್ಯಾನ್ ಸ್ಕಿಪ್. ಹಾಗೆ ಬೇವಿನ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಆಲೋವೆರಾ, ಮತ್ತು ದಾಸವಾಳದ ಸೊಪ್ಪು ತೊಗೊಂಡಿದ್ದೀವಿ. ಹಾಗೆ ಬೆಟ್ಟದ ನೆಲ್ಲಿಕಾಯಿ, ಈರುಳ್ಳಿ, ಮೆಂತ್ಯ ಜೊತೆ ನಾವು ಒಂದು 5ರಿಂದ 6 ಲವಂಗನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಹಾಗೆ ಬಿಕ್ಕೆ ಹಣ್ಣಿನ ಸೊಪ್ಪು ಅದನ್ನು ನಾವು ತೊಗೊಂಡಿದ್ದೀವಿ. ಹಾಗೆ ನಿಂಬೆ ಹಣ್ಣಿನ ಸೊಪ್ಪನ್ನು ತೊಗೊಂಡಿದ್ದೀವಿ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸು. ಈಗ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಶುದ್ಧ ಕೊಬ್ಬರಿ ಎಣ್ಣೆ. ಸೊ ಆ್ಯಸ್ ಯು ಗಾಯ್ಸ್ ನೋ ದಟ್ ಕೊಬ್ಬರಿ ಎಣ್ಣೆ ಕೂದಲನ್ನು ನರಿಷ್ ಮಾಡುತ್ತೆ ಮತ್ತು ಹೇರ್ ಗ್ರೋತ್ಗೆ ಪ್ರಮೋಟ್ ಮಾಡುತ್ತೆ. ಹರಳೆಣ್ಣೆನೂ ಕೂಡ ಕೂದಲ ಗ್ರೋತಿಗೆ ಸಪೋರ್ಟ್ ಮಾಡುತ್ತೆ. ಇದು ಎಳ್ಳೆಣ್ಣೆ ಕೂದಲಿಗೆ ನರಿಷ್ ಕೊಡುತ್ತೆ ಮತ್ತು ಕಂಡೀಷ್ನರ್ ಆಗಿ ವರ್ಕ್ ಆಗುತ್ತೆ ಆ್ಯಂಡ್ ಸ್ಮೂತ್ನೆಸ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಲವಂಗ 2. ಮೆಂತ್ಯನೂ ಕೂಡ ಕೂದಲ ಗ್ರೋತಿಗೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಆಗಿ ವರ್ಕ್ ಆಗುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ನಾವು ಲವಂಗ ಏನಕ್ಕೆ ಆ್ಯಡ್ ಮಾಡಿದ್ದೀವಿ ಅಂದರೆ ಅದೇ ಡ್ಯಾಂಡ್ರಫ್ ಅಥವಾ ಏನಾದರೂ ಇನ್ಫೆಕ್ಷನ್ ಆಗೋದನ್ನೆಲ್ಲ ಲವಂಗ ಕಡಿಮೆ ಮಾಡುತ್ತೆ. ಹಾಕು. ಈರುಳ್ಳಿ, ಬೆಟ್ಟದ ನೆಲ್ಲಿಕಾಯಿ ಜೊತೆಗೆ ಬೀಜನೂ ಕುಟ್ಟಾಗ್ತಾ ಇದೆ. ಏನೇ ವೇಸ್ಟ್ ಆಗಬಾರ್ದು ಅಂತ ಅದರೊಳಗಿನ ಸಪ್ಪೆಲ್ಲ ಕ್ಲೀನಾಗಿ ಬಿಡಲಿ ಅಂತ. ಆ್ಯಸ್ ಯು ಗಾಯ್ಸ್ ನೋ ದಟ್ ಬೆಟ್ಟದ ನೆಲ್ಲಿಕಾಯಿ ಈಸ್ ಅ ಸೂಪರ್ ಪವರ್ಫುಲ್ ಇಂಗ್ರೀಡಿಯೆಂಟ್ ಫಾರ್ ಹೇರ್ ಫಾಲ್. ದಾಸವಾಳದ ಎಲೆ, ಹಾಗೆ ತುಳಸಿ ಸೊಪ್ಪಿಂದೂ ಆಗ್ತಾ ಇದೆ. ನೆಕ್ಸ್ಟ್ ಬೇವಿನ ಸೊಪ್ಪು. ತಲೆಯಲ್ಲಿ ಡ್ಯಾಂಡ್ರಫು ಇನ್ನೊಂದು ಮತ್ತೊಂದು ಎಲ್ಲ ಹೋಗುತ್ತೆ. ಕರಿಬೇವಿನ ಸೊಪ್ಪು ಜೊತೆಗೆ ನಿಂಬೆಹಣ್ಣೆ ನೆಲೆನೂ ಹಾಕ್ತಾ ಇದ್ದೀವಿ. ಅದ್ರ ಜೊತೆಗೆ ಸೀಬೆಕಾಯಿ ಎಲೆನೂ ಹಾಕ್ತಾ ಇದ್ದೀವಿ. ಇದೇನಕ್ಕೆ ಹಾಕೋದು? ಸೀಬೆಕಾಯಿ ಎಲೆ ಏನಕ್ಕೆ ಹಾಕೋದು ಅಂದರೆ ಕೂದಲು ಕೆಂಪಿಗೆ ಏನಾದರೂ ಇದ್ದರೆ ಕಪ್ಪಗಾಗುತ್ತೆ ಅಂತ. ಕೆಂಪುಗೆ ಕೆಂಜಗ ಕಲ್ಲರ್ ಕೂದಲಿದ್ರೆ. ಸೊ ಇದಾಗಿತ್ತು ಏರ್ ಆಯಿಲ್ ಪ್ರಿಪೇರಿಂಗ್ ವಿಡಿಯೋ. ಸೊ ನೀವು ಇದನ್ನು ವಾರದಲ್ಲಿ 2ರಿಂದ 3 ಸರಿ ಹಚ್ಕೋಬೇಕಾಗುತ್ತೆ ಆ್ಯಂಡ್ ಯು ಕ್ಯಾನ್ ಸ್ಟೋರ್ ಇಟ್ ಇನ್ ಗ್ಲಾಸ್ ಜಾರ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.